ಇದು ಸ್ಪೀಡು ಟೈಮು ಡಿಸ್ಟೆನ್ಸ್ ಟಾಪಿಕ್ ಮೇಲೆ ಈ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ರಾಮನ್ ಎಂಬ ವ್ಯಕ್ತಿ ತನ್ನ ಯೂಶುವಲ್ ಸ್ಪೀಡ್ಗಿಂತ 30% ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಇದರಿಂದ ಅವನು 15 ನಿಮಿಷ ಲೇಟಾಗಿ ಹೋಗ್ತಾ ಇದ್ದಾನೆ. ಹಾಗಾದರೆ ಅವನು ಯೂಶುವಲ್ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ತಗೊಳ್ಳೋವಂಥ ಟೈಮ್ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋಣ ನೋಡೋಣ ಬನ್ನಿ. ಸ್ಪೀಡ್ ಎಷ್ಟು ಅಂತ ಗೊತ್ತಿಲ್ಲ, ನಾನು 100 ಅಂತ ತಗೋತೀನಿ. ಇವಾಗ ಅವನು 30% ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಹಾಗಾದರೆ ಸ್ಪೀಡ್ದು ರೇಷಿಯೋ ಎಷ್ಟಾಗುತ್ತೆ ಅಂತ ಮೊದಲು ಕಂಡುಹಿಡ್ಕೊಡೋಣ. ಇಲ್ಲಿ 0 0 ಕ್ಯಾನ್ಸಲ್ ಆಯಿತು. ಇಲ್ಲಿ ನಮಗೆ ಟೈಮ್ ಕೊಟ್ಟಿದ್ದಾರೆ, ಓಕೆನಾ. ಈ ಸ್ಪೀಡನ್ನು ಟೈಮ್ಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು, ಒಂದು ನೆನಪಿರಬೇಕು ಯಾವಾಗಲೂ, ಸ್ಪೀಡ್ ಜಾಸ್ತಿ ಇದ್ದಾಗ ತಗೊಳ್ಳೋಂಥ ಟೈಮ್ ಕಮ್ಮಿ ಆಗುತ್ತೆ. ಅದೇ ಸ್ಪೀಡು ಕಮ್ಮಿ ಇದ್ದಾಗ ತಗೊಳ್ಳೋಂಥ ಟೈಮ್ ಏನಾಗುತ್ತೆ, ಜಾಸ್ತಿ. ಹಾಗಾಗಿ ರೇಷಿಯೋ ಏನಾಯಿತು, ಉಲ್ಟಾ ಆಗುತ್ತೆ. ಇಲ್ಲಿ ರೇಷಿಯೋ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಸ್ಪೀಡ್ ಜಾಸ್ತಿ ಇತ್ತು, ತಗೊಳ್ಳೋಂಥ ಟೈಮ್ ಕಮ್ಮಿ ಆಯಿತು. ಇಲ್ಲಿ ಸ್ಪೀಡ್ ಕಮ್ಮಿ ಇದೆ, ತಗೊಳ್ಳೋಂಥ ಟೈಮ್ ಏನಾಗಿದೆ, ಜಾಸ್ತಿ ಆಗಿದೆ. ಇಲ್ಲಿ 1 ಗಂಟೆಗೆ ಹೋಗ್ಬೇಕಾಗಿದ್ದವನು 1:15ಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಅಲ್ಲಿಗೇನಾಯಿತು, ವ್ಯತ್ಯಾಸ 15 ಆಯಿತು, ಕರೆಕ್ಟಾ. ಹಾಗಾದರೆ ಇಲ್ಲಿ ವ್ಯತ್ಯಾಸ ಏನಾಗುತ್ತೆ, 7 ಆಗುತ್ತೆ. 10ರಲ್ಲಿ 3 ಕಳೆದ್ರೆ 7 ಆಗುತ್ತೆ. 7 ಎಷ್ಟಕ್ಕೆ ಸಮ, 15 ಮಿನಿಟ್ಸ್ಗೆ ಸಮ ಆಗುತ್ತೆ. ಓಕೆ, ನಮ್ಗೇನು ಕೇಳ್ತಿರೋದು, ಯೂಶುವಲ್ ಸ್ಪೀಡಲ್ಲಿ ಹೋಗ್ಬೇಕಾರಂತ ಟೈಮ್ ಎಷ್ಟು ಅಂತ. ಯೂಶುವಲ್ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಟೈಮ್ ಎಷ್ಟಿದೆ, 3 ಇದೆ. 3ಗೆ ಎಷ್ಟಾಯಿತು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಆನ್ಸರ್ ಆಗುತ್ತೆ. ಇದನ್ನು ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ ಇಂಟು 7 ಎಷ್ಟಾಗುತ್ತೆ, 7x. 15 ಇಂಟು 3 ಎಷ್ಟಾಗುತ್ತೆ, 45 ಆಗುತ್ತೆ. ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು, 45/7 ಮಿನಿಟ್ಸಲ್ಲಿ ಹೋಗ್ತಾ ಇದ್ದಾನೆ. ಅಥವಾ ಹೇಗೆ ಬರೀಬೋದು, 7 1s 7 6 42, ಇನ್ನೆಷ್ಟು ಉಳಿಯುತ್ತೆ, 3 ಉಳಿಯುತ್ತೆ, ಡಿವೈಡ್ ಬೈ 7. ಹಾಗಾದರೆ 6 3/7 ಮಿನಿಟ್ಸಲ್ಲಿ ಅವನು ಹೋಗ್ತಾ